ನಮಸ್ಕಾರ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಮಠ ಮಧ್ಯಾಹ್ನವೇ ನಡೆಯಿತು ಕಳವು. ಅಂಗಡಿಗೆ ನುಗ್ಗಿ 10,000 ಎಗರಿಸಿದ ಕಿರಾತಕ ಕಳ್ಳ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಕಳ್ಳನ ಕರಾಮತ್ತು. ಚಿಕ್ಕಬಳ್ಳಾಪುರದಲ್ಲಿ ಸತ್ಯ ಸಾಯಿಬಾಬಾ ಅವರ ಜನ್ಮ ಶತಮಾನೋತ್ಸವ. ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಭಕ್ತರು. ಸೇವೆಯ ಮೂಲಕ ಅಜರಾಮರವಾದ ಸತ್ಯ ಸಾಯಿಬಾಬಾ ಎಂದ ನವೀನ್ ಕಿರಣ್. ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ ರೈತ. ವಧುವರರಿಗಿಂತ ಎತ್ತುಗಳೇ ಮದುವೆಯಲ್ಲಿ ಆಕರ್ಷಣೆ. ಹಳ್ಳಿಕಾರ್ ಜೋಡಿಗೆ ಫಿದಾ ಆದ ಮದುವೆಗೆ ಬಂದ ಜನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಾಗರಿಕರೇ ಹುಷಾರ್. ನೀವೇನಾದ್ರೂ ಸ್ವಲ್ಪ ಮರೆದ್ರು ನಿಮ್ಮ ಅಂಗಡಿ ಮಾತ್ರವಲ್ಲ, ಮನೆಗೂ ನುಗ್ಗಿ ನಗನಗದು ಎಗರಿಸೋ ಕಿರಾತಕನೊಬ್ಬ ನಗರದಲ್ಲಿದ್ದಾನೆ. ಇವನು ಯಾರು, ಎಲ್ಲಿಂದ ಬಂದ ಎಂಬ ಯಾವ ಮಾಹಿತಿಯೂ ಇನ್ನೂ ಸಿಕ್ಕಿಲ್ಲವಾದ್ರೂ ಇಂದು ಮಠ ಮಧ್ಯಾಹ್ನವೇ ಅಂಗಡಿಯೊಂದರಲ್ಲಿ 10,000 ರೂಪಾಯಿ ಎಗರಿಸಿದ್ದಾನೆ. ಹಾಗಾದ್ರೆ ಯಾವ ಅಂಗಡಿ, ಏನಾಯಿತು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ನಾವು ಅಸಲಿ ವಿಷಯ ತಿಳಿಯೋದಕ್ಕೂ ಮೊದಲು ಈ ಮುದುಕಪ್ಪನನ್ನು ಒಮ್ಮೆ ನೋಡಿಬಿಡಿ. ಮಾತನಾಡಲು ಆಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರಲ್ಲ, ಇವರ ನೋವು ಏನು ಅಂತೀರಾ? ಪಾಪ ರೂಪಾಯಿ ವ್ಯಾಪಾರ ಮಾಡಿ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟಿದ್ದ 10,000 ರೂಪಾಯಿ ಕಿರಾತಕನೊಬ್ಬ ಎಗರಿಸಿದ್ದಾನೆ. ಅದು ಮಠ ಮಧ್ಯಾಹ್ನ ಅಂಗಡಿಗೆ ಶಾಂಪೂ ಕೇಳಿಕೊಂಡು ಬಂದ ಆಗಂತುಕನೊಬ್ಬ ಈ ಚಿಲ್ಲರೆ ಅಂಗಡಿಯಲ್ಲಿ 10,000 ಎಗರಿಸಿದ್ದಾನೆಂದರೆ ಅವನ ಕರಾಮತ್ತು ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವು ನೋಡಲೇಬೇಕು. ಹೀಗೆ ಕೆಂಪು ಟೀ ಶರ್ಟ್ ಹಾಕಿಕೊಂಡು ತಲೆ ಮೇಲೆ ಒಂದು ಟೋಪಿ ಹಾಕಿಕೊಂಡು ಪ್ರಪಂಚವೇ ಪ್ರಳಯ ಆದಂತೆ ಜೋರಾಗಿ ನಡೆದುಕೊಂಡು ಹೋಗ್ತಾ ಇದ್ದಾನಲ್ಲ, ಇವನೇ ಅಸಲಿ ಕಳ್ಳ. ಇವನು ಇಂದು ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಚಿಕ್ಕಬಳ್ಳಾಪುರದ ವಾಪಸಂದದಲ್ಲಿರೋ ಪ್ರಶಾಂತಿ ಬಾಲಮಂದಿರದ ಸಮೀಪದಲ್ಲೇ ಇರೋ ಅಂಗಡಿಯೊಂದಕ್ಕೆ ಬಂದಿದ್ದಾನೆ. ಇವನ ಟೈಮ್ ಸರಿ ಇತ್ತೋ ಇಲ್ವೋ, ಪಾಪ ಅಂಗಡಿಯವರ ಟೈಮ್ ಸರಿ ಇರಲಿಲ್ವೋ ಗೊತ್ತಿಲ್ಲ. ಈ ಕಳ್ಳ ಬರೋ ವೇಳೆಗೆ ಅಂಗಡಿಯಲ್ಲಿ ಬಾಲಕನೊಬ್ಬ ಕೂತಿದ್ದಾನೆ. ಬಂದವನು ಶಾಂಪೂ ನೀಡುವಂತೆ ಕೇಳಿದ್ದಾನಂತೆ. ಹಾಗೆ ಕೇಳಿದವನು ಹೊರಗೆ ನಿಂತಿರೋದು ಬಿಟ್ಟು ನೇರವಾಗಿ ಅಂಗಡಿಯೊಳಗೆ ನುಗ್ಗಿದ್ದಾನೆ. ಕಾಣ್ತಾ ಇದೆಯಲ್ಲ, ಯಾರೋ ಪರಿಚಿತನಂತೆ ಅಂಗಡಿಯೊಳಗೆ ನುಗ್ಗುತ್ತಿರೋ ಆ ಆಗುಂತಕನ ಆಟ. ಹೀಗೆ ಒಳಗೆ ಹೋದವನು ಸುಮಾರು ಸಮಯ ಅಂಗಡಿಯಲ್ಲಿಯೇ ಇದ್ದಾನೆ. ಹಾಗೆ ಅಂಗಡಿಯಲ್ಲಿದ್ದ ಸಮಯದಲ್ಲಿ ಏನು ಮಾಡಿದೆ ಎಂಬುದು ಗೊತ್ತಿಲ್ಲ. ಯಾಕೆಂದರೆ ಸಿಸಿ ಕ್ಯಾಮೆರಾ ಇರೋದು ಅಂಗಡಿಯ ಎದುರು ಮನೆಯಲ್ಲಿ. ಹಾಗಾಗಿ ಅಂಗಡಿಯೊಳಗೆ ಹೋದ ಆಗಂತುಕ ಮತ್ತೆ ಹೊರಬಂದ ನಂತರ ವೇಗದಲ್ಲಿಯೇ ನಡೆದುಕೊಂಡು ಹೊರಟು ಹೋಗಿದ್ದಾನೆ. ಅಂಗಡಿಯಲ್ಲಿದ್ದ ಬಾಲಕನಿಗೆ ಕಿಂಚಿತ್ತು ಸಂಶಯ ಬಾರದ ರೀತಿಯಲ್ಲಿ ಬಂದಷ್ಟೇ ವೇಗದಲ್ಲಿ ಮಾಯವಾದ ಈ ರೆಡ್ ಟೀ ಶರ್ಟ್ ಹಾಕಿರೋ ಟೋಪಿವಾಲ ಹೋದ ಸುಮಾರು ಸಮಯಕ್ಕೆ ಅಂಗಡಿ ಮಾಲೀಕರಾದ ಚಂದ್ರಕಲಾ ಅಂಗಡಿಯೊಳಗೆ ಬಂದಿದ್ದಾಳೆ. ಹಾಗೆ ಬಂದ ಚಂದ್ರಕಲಾ ಅಂಗಡಿಯ ಗಲ್ಲಾಪೆಟ್ಟಿಗೆ ತೆಗೆದಿರೋದು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಗಲ್ಲಾಪೆಟ್ಟಿಗೆಯಲ್ಲಿ ಹಣ ಇದೆಯೋ ಇಲ್ಲವೋ ಅಂತ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಪರಿಶೀಲನೆ ಮಾಡಿದಾಗಲೇ ಅಸಲಿ ವಿಷಯ ಗೊತ್ತಾಗಿದೆ. ಗಲ್ಲಾಪೆಟ್ಟಿಗೆಯಲ್ಲಿ ಇದ್ದ 10,500 ರೂಪಾಯಿ ಮಾಯವಾಗಿದೆ ಅಂತೆ. ಗಲ್ಲಾಪೆಟ್ಟಿಗೆಯಲ್ಲಿ ಹಣ ಇಲ್ಲ ಅನ್ನೋದು ತಿಳಿಯುತ್ತಿದ್ದಂತೆ ಅಂಗಡಿಯಲ್ಲಿದ್ದ ಬಾಲಕನನ್ನು ಪ್ರಶ್ನೆ ಮಾಡಿದ್ದಾರೆ ಚಂದ್ರಕಲಾ. ಪಾಪ ಆ ಹುಡುಗನಿಗೂ ಏನು ಗೊತ್ತಿಲ್ಲ. ಆಗಲೇ ಸಂಶಯ ಬಂದು ಎದುರು ಮನೆಯ CCTV ಪರಿಶೀಲನೆ ಮಾಡಿದಾಗ ಅಸಲಿ ವಿಷಯ ಗೊತ್ತಾಗಿದೆ. ಏನಾಯ್ತು ಅಂತ ಅಂಗಡಿ ಮಾಲೀಕರ ಮಾತಲ್ಲೇ ಕೇಳಿ. ಆ ಕಡೆಯಿಂದ ಅದು ಯಾರೋ ಹುಡುಗ ಬಂದ, ಟೋಪಿ ಹಾಕೊಂಡು ಬಂದು ಅಂಗಡಿಯಲ್ಲಿ ಅದು ಇದು ಕೇಳ್ದ. ಇವ್ರು ಯಾರು ಇರ್ಲಿಲ್ಲ ಅಂಗಡಿ ಮಾಲೀಕವರು. ಈ ಹುಡುಗ ಇದ್ಕೊಂಡು ಏನ್ ಬೇಕು ನಿನ್ಗೆ ಅಂದ್ರೆ ಶಾಂಪೂ ಮ್ಯಾಕಿಟ್ ಅದು ಇದು ಅಂತ ಕೇಳ್ದ. ಅಂಗಡಿಗೆ ಹೋಗ್ಬಿಟ್ಟು 10,500 ರೂಪಾಯಿ ಇಟ್ಕೊಂಡು ಹೋಗಿದ್ದಾರೆ. ಯಾರು ಏನು ಅಂತ ಗೊತ್ತಿಲ್ಲ ಅವ್ರು. ನಮ್ಗೆ ಆದಂಗೆ ಇನ್ನೊಬ್ರಿಗೆ ಆಗ್ಬಾರ್ದು, ಬೇರೆಯವ್ರಿಗೆ ಹಿಂಗ ತೊಂದರೆ ಮಾಡ್ಕೊಡ್ಬಾರ್ದು.
ಆದಷ್ಟು ಬೇಗ ಇದು ಮಾಡ್ಕೊಳ್ಳಿ. ಭಗವಾನ್ ಸತ್ಯಸಾಯಿ ಬಾಬಾ ತಮ್ಮ ಪವಾಡಗಳ ಮೂಲಕವೇ ಜಗತ್ ಪ್ರಸಿದ್ಧಿಯಾದ ಮಹಾನ್ ಚೇತನ. ಅವರು ಕೇವಲ ಆಧ್ಯಾತ್ಮಿಕ ಬೋಧನೆಗೆ ಸೀಮಿತವಾಗದೆ ಸ್ಥಳೀಯ ಸಮಸ್ಯೆಗಳ ಪರಿಹಾರದಲ್ಲೂ ಹೆಚ್ಚಿನ ಗಮನ ಕೇಂದ್ರೀಕರಿಸಿದವರು. ಶಿಕ್ಷಣ, ಆರೋಗ್ಯ ಮತ್ತು ಕುಡಿಯುವ ನೀರು ಎಂಬ 3 ಅಂಶಗಳೊಂದಿಗೆ ಆರಂಭಿಸಿದ ಅವರ ಸೇವಾ ಕಾರ್ಯಗಳು ಅವರ ನಂತರವೂ ಮುಂದುವರೆದಿರುವುದು ಅವರ ಸೇವೆಗೆ ನಿದರ್ಶನವಾಗಿದೆ ಎಂದು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹೇಳಿದರು. ರಾಮೋಸ್ ಫರ್ನಿಚರ್ಸ್ ಮತ್ತು ಎಸ್ಎಫ್ಎಚ್ ಹಾರ್ಡ್ವೇರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಬಲಮರಿ ವೃತ್ತದಲ್ಲಿ ಇಂದು ಭಗವಾನ್ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವ ಆಯೋಜಿಸಲಾಗಿತ್ತು. ಪುಟ್ಟಪರ್ತಿಯ ಭಗವಾನ್ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ರಾಮೋಸ್ ಫರ್ನಿಚರ್ ಮಾಲೀಕ ರಾಮು, ಎಸ್ಎಂಎಚ್ ಹಾರ್ಡ್ವೇರ್ ಮಾಲೀಕ ಮಂಜುನಾಥ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಮುಖ್ಯ ಅತಿಥಿಯಾಗಿ ಕೆವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ರವರು ಪಾಲ್ಗೊಂಡಿದ್ದರು. ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ರಾಷ್ಟ್ರೀಯ ಹೆದ್ದಾರಿಯ ಸರ್ಎಂವಿ ವೃತ್ತದ ಬಳಿ ರಾಮೋಸ್ ವುಡ್ ಫರ್ನಿಚರ್ನಿಂದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಯಶಸ್ವಿಯಾಗಿ ನೆರವೇರಿತು. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರಿಗೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಅವಿನಾಭಾವ ನಂಟು ಇತ್ತು. ನಗರ ಹಾಗೂ ತಾಲೂಕಿನಲ್ಲಿ ಸಾವಿರಾರು ಭಕ್ತಾದಿಗಳು ಬಾಬಾ ಅವರಿಗಿದ್ದು, ಅವರೆಲ್ಲರೂ ಇಂದಿಗೂ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಸ್ಮರಣೆ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯ. ಈ ವೇಳೆ ಮಾತನಾಡಿದ ಕೆವಿ ನವೀನ್ ಕಿರಣ್, ತಮ್ಮ ಪವಾಡಗಳಿಂದಲೇ ಜಗತ್ತನ್ನು ತನ್ನತ್ತ ಸೆಳೆದ ಬಾಬಾರವರು ನಮ್ಮ ನೆಲದ ಸಮಸ್ಯೆಗಳ ಸಂಪೂರ್ಣ ಮಾಹಿತಿ ಉಳ್ಳವರಾಗಿದ್ದರು. ಹಾಗಾಗಿಯೇ ಅವರು ಶಿಕ್ಷಣ, ಆರೋಗ್ಯ ಮತ್ತು ಕುಡಿಯುವ ನೀರು ಎಂಬ 3 ಅಂಶಗಳ ಮೇಲೆ ತಮ್ಮ ಜೀವನ ಮುಡುಪಾಗಿಟ್ಟರು. ತೀವ್ರ ಬರಪೀಡಿತ ಆಂಧ್ರದ ಅನಂತಪುರ ಜಿಲ್ಲೆಯನ್ನು ಉದ್ಧಾರ ಮಾಡುವಲ್ಲಿ ಬಾಬಾರವರ ಶ್ರಮ ಅನಂತ. ಬಾಬಾರವರು ಇಂದು ನಮ್ಮೊಂದಿಗೆ ಇಲ್ಲವಾದರೂ ಅವರ ಸೇವೆ ಅಜರಾಮರ. ಸೇವೆಯಿಂದಲೇ ಅವರು ನಮ್ಮ ಮನಸ್ಸುಗಳಲ್ಲಿ ಶಾಶ್ವತವಾಗಿ ಉಳಿಯಲಿದ್ದಾರೆ ಎಂದರು. ಇಡೀ ವಿಶ್ವದಲ್ಲಿ ಇವತ್ತು ಮನುಷ್ಯನಿಗೆ ಅತ್ಯಂತ ದುಬಾರಿ ಆಗಿರ್ತಕ್ಕಂಥದ್ದು ಶಿಕ್ಷಣ ಮತ್ತು ಆರೋಗ್ಯ. ಬಹುಶಃ ಇದನ್ನ 70-80 ವರ್ಷ ಮುಂಚೆನೇ ಮನಗಂಡಂತಹ ದೈವತಾ ಮೂರ್ತಿ ಪ್ರಪಂಚಕ್ಕೆ ಒಂದು ಶಾಂತಿಯ ಸಂದೇಶವನ್ನ ಯಾವ ರೀತಿ ಸೇವೆ ಮುಖಾಂತರ ಸಂದೇಶವನ್ನು ಕೊಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತಹ ವ್ಯಕ್ತಿ. ಮನುಷ್ಯನಾಗಿ ಹುಟ್ಟಿ ಭಗವಂತ ಆಗೋದು ಹೇಗೆ ಅನ್ನೋದನ್ನ ಮನುಕುಲಕ್ಕೆ ತೋರಿಸ್ಕೊಟ್ಟಂತಹ ವ್ಯಕ್ತಿ. ಇವತ್ತು ಪುಟ್ಟಪರ್ತಿ ಸಾಯಿಬಾಬಾರವರ 100ನೇ ಜನ್ಮದಿನ. ಪುಟ್ಟಪರ್ತಿ ಅಂತಕ್ಕಂಥ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿ ಇವತ್ತು ಇಡೀ ವಿಶ್ವಕ್ಕೆ ಒಂದು ಗುರುವಾಗಿ ಬೆಳೆದಂತಹ ವ್ಯಕ್ತಿ ಸನ್ಮಾನ್ಯ ಪುಟ್ಟಪರ್ತಿ ಸಾಯಿಬಾಬಾ ಭಗವಾನ್ರವರು. ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿನಲ್ಲಿ ಬಂದು ಒಂದು ಶೈಕ್ಷಣಿಕ ಜಾಗವನ್ನು ಗುರುತಿಸಿ ಅದರ ಮುಖಾಂತರ ಇವತ್ತು ಒಂದು ವೇಳೆ ಅವತ್ತು ಅವರು ಅದನ್ನು ಗುರುತಿಸದೆ ಹೋಗಿದ್ದಿದ್ರೆ ಇವತ್ತು ಏನು ನಾವಿಲ್ಲೆಲ್ಲ ಸರಳ ಉಚಿತ ಆಸ್ಪತ್ರೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮುದ್ದೇನಹಳ್ಳಿ ಸಂಸ್ಥೆಯವರು ಹೋಗ್ತಾ ಇರ್ತಕ್ಕಂತಹ ಮಹಿಳೆಗಳನ್ನು ಸಾಧಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಸಹ ಸಾಧ್ಯ ಇರ್ತಾ ಇರಲಿಲ್ಲ. ರಾಮೋಸ್ ಫರ್ನಿಚರ್ ಮಾಲೀಕರಾದ ರಾಮು ಮಾತನಾಡಿ, ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಜನಿಸಿ 100 ವರ್ಷಗಳಾಗಿವೆ. ಅವರ ಜನ್ಮ ಶತಮಾನೋತ್ಸವದಂದು ಅವರನ್ನು ಸ್ಮರಿಸುವುದು ಮಾತ್ರವಲ್ಲದೆ ಅವರು ತೋರಿದ ಸೇವೆ ಮಾಡೋಣ ಎಂಬ ಕಾರಣದಿಂದ ಇಂದು ಅನ್ನ ಸಂತರ್ಪಣೆ ಸೇವಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಅಲ್ಲದೆ ಭಗವಾನ್ ಸತ್ಯ ಸಾಯಿ ಬಾಬಾ ತೋರಿದ ಮಾರ್ಗದಲ್ಲಿ ನಾವು ಸಾಗುವ ಮೂಲಕ ಸಮಾಜಕ್ಕೆ ನಾವು ಏನು ಮಾಡುತ್ತೇವೆ ಎಂಬ ಪ್ರಶ್ನೆಯೊಂದಿಗೆ ಸೇವೆ ಮಾಡೋಣ ಎಂದು ಕರೆ ನೀಡಿದರು. ಶ್ರೀ ಸತ್ಯಸಾಯಿ ಬಾಬಾ ಇವತ್ತು 100ನೇ ಜನ್ಮದ ಜಯಂತಿಯಂದು ಎಲ್ಲ ಬಂದು ಹಮ್ಮಿಕೊಳ್ಳೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಈ ಸ್ವಾಮಿಯ ಒಂದು 100 ವರ್ಷದ ಏನೋ ನಾವು ಒಂದು ಬರ್ತಡೇ ಅಂತ ಮಾಡ್ತಿದ್ದೀವಿ. ಇದು ಯಾಕಂದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲ ಮೂಲೆಯಲ್ಲಿ ಕಡೆ ಎಲ್ಲ ಮಾಡ್ತಿದ್ರು ಎಲ್ಲರೂ. ಹಾಗಾಗಿ ಈ ಬಾಬಾ ಜಯಂತಿ ಪ್ರತಿ ವರ್ಷ ಇದೇ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ
ತುಂಬ ಆಸೆಯಿಂದ ಮಾಡಬೇಕು ಅಂತ ಅನಿಸ್ತಿದೆ ಎಲ್ಲನೂ. ಈಗ ಸ್ವಾಮಿ ಸೇವೆ ಸದಾ ಎಲ್ಲರೂ ಸಿಗಲಿ ಅಂತ ಕೋರ್ತಾ ನಿಮಗೆ ನಮಸ್ಕಾರ ಹೇಳ್ತಿದ್ದೀನಿ. ದೇಶಕ್ಕೆ ಅನ್ನದಾತ ರೈತ, ರೈತನ ಬೆನ್ನೆಲುಬು ಎತ್ತುಗಳು. ಎತ್ತುಗಳಿಂದ ಗಳಿಸಿದ ಸಂಪತ್ತು ಆಸ್ತಿಯನ್ನು ಯಾವ ರೈತನೂ ಮರೆಯುವುದಿಲ್ಲ. ಎತ್ತಿನ ಮೇಲಿನ ಅಭಿಮಾನಕ್ಕೆ ಇಲ್ಲೊಬ್ಬ ರೈತ ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ವಧುವರರ ಜೋಡಿಗಿಂತ ಎತ್ತಿನ ಜೋಡಿಯೇ ಜನರ ಗಮನ ಸೆಳೆಯುತ್ತಿದೆ. ಮನಿ ತೋಡು ಯಾಕೆ ಸ್ವಲ್ಪ ತಲೆ ಬಗ್ಸು ಹಂಗೆ. ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿ ತಾಂಡವ ಯಲ್ಲಪ್ಪ ಅಪ್ಪಟ ರೈತ. ಇವರ ಕುಟುಂಬದಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳಿಗೆ ವಿಶೇಷ ಗೌರವ. ತಲೆ ತಲಾಂತರಗಳಿಂದ ಎತ್ತುಗಳನ್ನು ಸಾಕುತ್ತಿದ್ದಾರೆ. ಇವತ್ತಿಗೂ 4 ಎತ್ತುಗಳ ಜೋಡಿ ಮನೆಯಲ್ಲಿವೆ. ಎತ್ತುಗಳ ಮೇಲಿನ ಅಭಿಮಾನಕ್ಕಾಗಿ ಅವರು ತಮ್ಮ ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ್ದಾರೆ. ದೊಡ್ಡಬಳ್ಳಾಪುರದ ಶಾಂತಿನಗರದಲ್ಲಿರುವ ಮಾಂಗಲ್ಯ ಮಂಟಪದಲ್ಲಿ ತಮ್ಮ ಮಗ ಮನೋಜ್ ಮದುವೆಯನ್ನು ಅದ್ದೂರಿಯಾಗಿ ಮಾಡುತ್ತಿದ್ದಾರೆ. ಮದುವೆಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿರುವುದು ಕಲ್ಯಾಣ ಮಂಟಪದ ಹೊರಗಿನ ಮಂಟಪದಲ್ಲಿರುವ ಸಿಂಗಾರಗೊಂಡ ಎತ್ತುಗಳ ಜೋಡಿ. ತಮ್ಮ ಮಗನ ಮದುವೆಯಲ್ಲಿ ಎತ್ತುಗಳನ್ನು ಕಟ್ಟಲೇಬೇಕೆಂದು ಮೊದಲೇ ನಿರ್ಧಾರ ಮಾಡಿದ್ದರು. ಎತ್ತುಗಳ ಪ್ರದರ್ಶನಕ್ಕೆ ಅವಕಾಶ ನೀಡದ ನಂತರವೇ ಅವರು ಈ ಕಲ್ಯಾಣ ಮಂಟಪದಲ್ಲಿ ಮಗನ ಮದುವೆ ಮಾಡಲು ನಿರ್ಧರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಎತ್ತುಗಳಿಂದ ನಾವು ಇವತ್ತು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಸಂಪತ್ತು ಆಸ್ತಿ ಮಾಡಿದ್ದೇವೆ. ಅವುಗಳನ್ನು ಬಿಟ್ಟು ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡುವುದಿಲ್ಲ. ಮಗನ ಮದುವೆಯಲ್ಲಿ ಎತ್ತುಗಳ ಜೋಡಿಯನ್ನು ಕಟ್ಟಬೇಕೆಂದು ಮೊದಲೇ ನಿರ್ಧಾರ ಮಾಡಿದ್ದೆ. ಅದಕ್ಕಾಗಿ 1 ವಾರದ ಸಿದ್ಧತೆ ಮಾಡಿಕೊಂಡಿದ್ದೆ. ಮದುವೆ ಮಂಟಪದಲ್ಲಿ ಎತ್ತಿನ ಜೋಡಿ ಎಲ್ಲರ ಗಮನ ಸೆಳೆಯುತ್ತಿರುವುದು ನಿಜಕ್ಕೂ ಖುಷಿ ತಂದಿದೆ ಎಂದರು. ತಾತ ಮುತ್ತಾತ ಕಾಲದಿಂದ ನಾವು ಇದ್ರಾಗೆ ಜೀವನ ಮಾಡಿರೋದು. ನಾವು ಇವಕ್ಕಾಗಿ ಹುಟ್ಟಿರೋದು. ಅದಕ್ಕೆ ನಾವು ಮದುವೆ ಮಾಡೋದು ಕಟ್ಟಬೇಕು ಅಂತಲೇ ನಾವು ಇದನ್ನು ಕಟ್ಟಿದ್ದೀವಿ. ಯಾರು ಇಲ್ಲಿವರೆಗೂ ಮಾಡಿರಲಿಲ್ಲ ಈ ಥರ ಮದುವೆ ಕಲ್ಯಾಣ ಮಂಟಪದಲ್ಲಿ ಈ ಥರ ಒಂದು ಎತ್ತಿನ ಜೋಡಿ ಕಟ್ಟುತ್ತಾರೆ. ನಾವು ನಮ್ಮ ಮುತ್ತಾತ ತಾತನ ಕಾಲದಾಗಿಂದ ಅವಕ್ಕಾಗಿ ಹುಟ್ಟಿರೋದು. ನಾವು ಅವಿಂದನೇ ಅನ್ನ ತಿಂದಿರೋದು. ನಾವು ದುಡ್ದಿರೋದು ಅವಿಂದನೇ. ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅವಿಂದನೇ. ಅದಕ್ಕೋಸ್ಕರ ನಾವು ಕಟ್ಟಿದ್ದೀವಿ. ಈ ಥರ ಮಾಡಬೇಕಂತ ಯಾವಾಗ ನಮ್ಗೆ ಇಲ್ಲಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಾಗೆ ಅನ್ನಿಸ್ತು. ನಮ್ಮ ಜೀವಮಾನ ಪೂರ್ತಿ ಇದ್ರಾಗೆ ಕಾಲ ಕಳ್ತೀವಿ. ಯಾರ್ದು ಮದುವೆ? ಮಗಂದು. ಇಲ್ಲಿ ಹೆಂಗೆ ಸಿದ್ಧತೆ ಮಾಡ್ಕೊಂಡ್ರಿ ಕಲ್ಯಾಣ ಮಂಟಪದಲ್ಲಿ? ನಾವು ಇಲ್ಲಿ ಕಟ್ಟಬೇಕು ಅಂತ ಅದೇ ಕೆಲಸ ಮದುವೆಗಿಂತ ಮುಖ್ಯ ಇದನ್ನೇ ರೆಡಿ ಮಾಡಿಸ್ತೀವಿ. ಯಾವ ತಳಿ? ಹಳ್ಳಿಕಾರ್. ಮದುವೆ ಮನೆಯ ಅತಿಥಿಗಳಾದ ಕುರ್ಮಾ ನಾಯಕ್ ಮಾತನಾಡಿ, ಯಲ್ಲಪ್ಪನವರ ಕುಟುಂಬದಲ್ಲಿ 10ಕ್ಕೂ ಹೆಚ್ಚು ಎತ್ತಿನ ಜೋಡಿ ಇರುತ್ತಿದ್ದವು. ಘಾಟಿ ದನಗಳ ಜಾತ್ರೆಯಲ್ಲಿಯೂ ಎತ್ತುಗಳನ್ನು ಕಟ್ಟುತ್ತಿದ್ದರು. ಮೊದಲು ಎತ್ತುಗಳ ಆಶೀರ್ವಾದ ತಗೊಂಡು ನಂತರ ವಧುವರರಿಗೆ ಆಶೀರ್ವಾದ ಮಾಡಲಿ ಎನ್ನುವ ಕಾರಣಕ್ಕೆ ಎತ್ತಿನ ಜೋಡಿ ಕಟ್ಟಿದ್ದಾರೆ. ಮದುವೆ ಮನೆಯಲ್ಲಿ ಎತ್ತಿನ ಜೋಡಿಗಳ ಸಂಭ್ರಮ ಜೋರಾಗಿದೆ. ನಾವು ರೈತರ ಮಕ್ಕಳೆಂದು ಸಾಬೀತು ಮಾಡಿದ್ದಾರೆ ಎಂದರು. ನಮ್ಮ ಹೆಸರು ಹರೀಶ್ ಅಂತ. ಇವು ನಮ್ಮ ಯಲ್ಲಪ್ಪನವ್ರದ್ದು ವರಿಗಳು. ಮದುವೆಗೆ ಈಗ ಹೆಣ್ಣು ಗಂಡು ಹೋಗಿ ಪಾರ್ಲರಾಗಿ ರೆಡಿ ಆಗ್ತಾರೆ. ಆದರೆ ರೈತರ ಮಕ್ಕಳು ಹಂಗಲ್ಲ, ಮೊದಲು ಓರಿ ರೆಡಿ ಮಾಡಬೇಕು. ನೋಡಿರಿ, ಇವತ್ತು ಹೆಣ್ಣು ಮಲ್ಗೆ ಹೂವು ಮುಡ್ಕೊಂಡೈತೋ ಇಲ್ಲ, ಓರಿಗೆ ಮುಡ್ಸಿದ್ದೀವಿ, ಒಳ್ಳೆ ಹಾರ ಇದೆಲ್ಲ ಮೊದಲು ನಿನ್ಸ್ಬಿಟ್ಟಿದ್ರು. ಈಗ ಪ್ರತಿ ಮದುವೆಗೂ ಹಳ್ಳಿ ಕಾರ್ ಕಟ್ತಾವ್ರೆ. ಜನ ಅಲ್ಲಿ ಸ್ಟೇಜ್ ಮೇಲೆ ನೋಡಲ್ಲ, ಇಲ್ಲಿ ಬಂದು ಇದು ನೋಡ್ತಾರೆ ಫಸ್ಟು. ಇಲ್ಲಿ ನೋಡಿ ಆಮೇಲೆ ಮೇಲೆ ಹೋಗೋದು. ಅದರಿಂದ ಹಳ್ಳಿ ಕಾರ್ ಉಳಿಸ್ಬೇಕು, ಹಳ್ಳಿ ಕಾರ್ ಬೆಳೆಸಬೇಕು. ಪ್ರತಿ ಮದುವೆಯಲ್ಲೂ ಇನ್ಮೇಲೆ ಓರಿಗಳು ಕಟ್ಟಕ್ಕೆ ನಮ್ಮ ರೈತರೆಲ್ಲ ಮುಂದೆ ಬರಬೇಕು. ಇನ್ನೂ ಹೆಚ್ಚಾಗಿ ಹಳ್ಳಿ ಕಾರ್ನ ಉಳಿಸ್ಬೋದು. ನಮ್ಮ ರೈತರೆಲ್ಲ ಇದೇ ಥರ ಪ್ರೋತ್ಸಾಹ ಕೊಟ್ಟರೆ ಪ್ರತಿ ಮದುವೆಗೂ ಕಟ್ಟಬೇಕು. ಚೌಟ್ರಿಯವ್ರ ಪರ್ಮಿಷನ್ ನಾವು ಕೇಳೋದಲ್ಲ, ಅವರೇ ಕೊಡಬೇಕು. ಯಲ್ಲಪ್ಪ ಅಂತ ಹೊಸಳ್ಳಿ ತಾಂಡದವ್ರು ಇವರು ಹುಡ್ದಾಗಿಂದ ತಾತ ಮುತ್ತಾತನ ಕಾಲದಿಂದ ದೊಡ್ಡ ರೈತರು ಇವರು. ಅಂದರೆ ಓರಿಗಳು ಕಟ್ಕೊಂಡು ದೊಡ್ಡ ರೈತ ಬೋರ್ವೆಲ್ ಇದೆ. ಓರಿಗಳಿಗೋಸ್ಕರನೇ ಜೀವನ ಮಾಡ್ಕೊಂಡ್ಬಂದರು. ಪ್ರತಿ ಜಾತ್ರೆಗೂ ದೊಡ್ಡ ಓರಿಗಳು 10 ಜೊತೆ ಓರಿಗಳು ಕಟ್ತಾ ಇರ್ತಾರೆ ಇವರು. ಮದುವೆಗೆ ಇವ್ರಿಗೆ ಅವಕಾಶ ಸಿಕ್ಕಿದ್ರೆ ಚೌಟ್ರಿಗಿಂತ ದೊಡ್ಡದಾಗೆ ಎತ್ತುಗಳಿಗೇ ಒಂದು ಮಂಟಪ ಮಾಡಿಸ್ಬಿಟ್ಟಿರೋರು. ಅವಕಾಶ ಇಲ್ಲ, ಜಾಗ ಇಲ್ಲ ಟೌನಲ್ಲಿ ಅಂತೇಳ್ಬಿಟ್ಟು ಈ ಲೆಕ್ಕಕ್ಕೆ ಇದು ಮಾಡಿದ್ದಾರೆ. ಕೋಟಿ ಹಣ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ಗಳಲ್ಲಿ ಮದುವೆ ಮಾಡೋರಿಗೆ ಮಾದರಿ ಆಗಬೇಕು ಕರ್ನಾಟಕ ಜನತೆಗಳಿಗೆ ಅಂತೇಳ್ಬಿಟ್ಟು ಎಲ್ಲ ಕರ್ನಾಟಕ ಜನಗಳಿಗೆ ಮತ್ತು ರೈತರಿಗೆ ಮಾದರಿ ಆಗಬೇಕು ಈ ಮದುವೆ. ಯಾಕಪ್ಪ ಅಂದರೆ ಹೋರಿಗಳದ್ದು ಎತ್ತುಗಳದ್ದು ಆಶೀರ್ವಾದ ತೊಗೊಂಡು ಮೊದಲು ಎತ್ತುಗಳ ಆಶೀರ್ವಾದ ತೊಗೊಳ್ಳಿ, ಆಮೇಲೆ ನನ್ನ ಮಗನಿಗೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಎಂಟ್ರೆನ್ಸ್ಗೆ ಎತ್ತುಗಳನ್ನ ಕಟ್ಟಿದ್ದಾರೆ ಅವರು. ಎತ್ತುಗಳು ನೋಡ್ತಾ ಇದ್ದಾರೆ ಅಂದರೆ ಅದು ಡಿಫ್ರೆಂಟಾಗಿ ಕಾಣ್ತಿದೆ ಸರ್ ಎಲ್ರಿಗೂ. ಅತಿಥಿಗಳಾದ ಹರೀಶ್ ಮಾತನಾಡಿ, ಮದುವೆ ಹೋಗುವರು ಪಾರ್ಲರ್ನತ್ತ ಮುಖ ಮಾಡುತ್ತಾರೆ. ರೈತರ ಮಕ್ಕಳಾದ ನಾವು ಎತ್ತುಗಳ ಸಿಂಗಾರಕ್ಕೆ ಮೊದಲ ಆದ್ಯತೆ ನೀಡುತ್ತೇವೆ. ಮದುವೆ ಹೆಣ್ಣಿನಂತೆ ಎತ್ತುಗಳನ್ನು ಹೂವಿನಿಂದ ಸಿಂಗಾರ ಮಾಡಿದ್ದೇವೆ. ಮುಂದೆ ಪ್ರತಿ ಮದುವೆಯಲ್ಲೂ ಎತ್ತುಗಳ ಪ್ರದರ್ಶನವಾಗಬೇಕು. ಹಳ್ಳಿ ಕಾರ್ ತಳಿ ಉಳಿಯಬೇಕು, ಬೆಳೆಯಬೇಕು ಎಂದರು. ಇದೀಗ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯಲಿದೆ.
ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್. ಇದೊಂದು ಆಯುರ್ವೇದದ ಉತ್ಪನ್ನ, ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ, ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು, ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಅನುದಾನ ತಾರತಮ್ಯ ಕುರಿತು ಶ್ರೀನಿವಾಸಪುರ ಶಾಸಕ ವೆಂಕಟಶಿವರೆಡ್ಡಿ ಕೋರ್ಟ್ ಮೆಟ್ಟಿಲೇರಿದ್ದು, ಇದಕ್ಕೆ ಸಂಬಂಧಿಸಿ ಹೈಕೋರ್ಟ್ನಿಂದ ಸರ್ಕಾರಕ್ಕೆ ನೋಟಿಸ್ ಜಾರಿಯಾಗಿದೆ. ಕೋಲಾರದಲ್ಲಿ ಶ್ರೀನಿವಾಸಪುರ ಶಾಸಕ ವೆಂಕಟಶಿವರೆಡ್ಡಿ ಈ ಕುರಿತು ಪ್ರತಿಕ್ರಿಯೆ ನೀಡಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಸರ್ಕಾರಕ್ಕೆ ನೋಟಿಸ್ ಜಾರಿಯಾಗಿರುವುದಾಗಿ ಹೇಳಿದ್ದಾರೆ. ಅನುದಾನ ತಾರತಮ್ಯ ಕುರಿತು ಶ್ರೀನಿವಾಸಪುರ ಶಾಸಕ ವೆಂಕಟಶಿವರೆಡ್ಡಿ ಕೋರ್ಟ್ ಮೆಟ್ಟಿಲೇರಿದ್ದು, ಇದಕ್ಕೆ ಸಂಬಂಧಿಸಿ ಹೈಕೋರ್ಟ್ ನಿಂದ ಸರ್ಕಾರಕ್ಕೆ ನೋಟಿಸ್ ಜಾರಿಯಾಗಿದೆ. ಕೋಲಾರದಲ್ಲಿ ಶ್ರೀನಿವಾಸಪುರ ಶಾಸಕ ವೆಂಕಟಶಿವರೆಡ್ಡಿ ಈ ಕುರಿತು ಪ್ರತಿಕ್ರಿಯೆ ನೀಡಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಸರ್ಕಾರಕ್ಕೆ ನೋಟಿಸ್ ಜಾರಿಯಾಗುವುದಾಗಿ ಹೇಳಿದ್ದಾರೆ. ಮುಂದಿನ ವಿಚಾರಣೆಯಲ್ಲಿ ಉತ್ತರ ನೀಡಬೇಕು ಅಂತ ಸೂಚನೆ ನೀಡಿದ್ದು, ಜನವರಿಯಲ್ಲಿ ಮುಂದಿನ ವಿಚಾರಣೆ ನಡೆಯಲಿದೆ ಎಂದು ಅವರು ಹೇಳಿದ್ದಾರೆ. ಈವರೆಗೂ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ 10% ಅನುದಾನ ಬಂದಿಲ್ಲ. ಸಿಎಂ ಅವರ ತೃಪ್ತಿಗೆ ಏನಾದ್ರೂ ಹೇಳ್ತಾರೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಬಂದು ಸಿಎಂ ಹೇಳಿ ಕಾಂಗ್ರೆಸ್ನವರಿಗೆ ಹಾಗೂ ನಮಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಂತ ನಾವು ಹೈಕೋರ್ಟ್ಗೆ ದಾಖಲೆ ನೀಡಿದ್ದೇವೆ. ಈ ಬಗ್ಗೆ ವರದಿ ನೀಡಲು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೇಳಿದೆ. ನಾನು ಹಾಗೂ ಸಿಎಂ ಸಿದ್ದರಾಮಯ್ಯ ಒಂದೇ ಸಮಯದಲ್ಲಿ ಶಾಸಕರಾಗಿದ್ದು ಅನುದಾನದ ತಾರತಮ್ಯ ಬಗ್ಗೆ ಅವರನ್ನು ಸಾಕಷ್ಟು ಬಾರಿ ಕೇಳಿದ್ದೇನೆ. 25 ಕೋಟಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಆದ್ರೆ ಈವರೆಗೂ ಹಣ ಬಂದಿಲ್ಲ ಎಂದು ಅವರು ಹೇಳಿದ್ದಾರೆ. ಸರ್ಕಾರಕ್ಕೆ ಸ್ಟ್ರಾಂಗ್ ನೋಟಿಸು ಚೀಫ್ ಜಸ್ಟಿಸ್ ಕೊಟ್ಟಿದ್ದಾರೆ. ಚೀಫ್ ಜಸ್ಟಿಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಕರೆಕ್ಟ್ ಉತ್ತರ ಕೊಡಬೇಕು. ನೆಕ್ಸ್ಟ್ ಹಿಯರಿಂಗ್ ಜನವರಿಯಲ್ಲಿ ಐ ಥಿಂಕ್ ಹಿಯರಿಂಗ್ ಹ್ಯಾಸ್ ಬೀನ್ ಪೋಸ್ಟೆಡ್. ಒಂದು 25% ಬಂದಿಲ್ಲ ನಮಗೆ. 25 ಇಲ್ಲ 10-15% ಬಂದಿಲ್ಲ. ಅಲ್ಲ, ಇವಾಗ ಈ ಪ್ರಶ್ನೆನ ಮುಖ್ಯಮಂತ್ರಿ ಅವರಿಗೆ ಕೇಳಿದ್ವಿ ನಾವು. ಬಿಜೆಪಿ ಅವರು ಇದ್ದಾಗ ರಮೇಶ್ ಕುಮಾರ್ MLA ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳಿದ್ರು ಅವರು. ಅವ್ರ ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ. ಬಟ್ ಇವರು ಚೀಫ್ ಜಸ್ಟಿಸ್ ಮುಂದೆ ಹೇಳಬೇಕಲ್ಲ. ಚೀಫ್ ಜಸ್ಟಿಸ್ಗೆ ಪ್ರತಿಯೊಂದು ನಾವು ಒದಗಿಸಿದ್ದೇವೆ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೇವೆ ಮಾಹಿತಿ. ಅಕಾರ್ಡಿಂಗ್ಲಿ ಅವ್ರು ಕೇಳಿದ್ದಾರೆ ಹೊತ್ತು ಯಾಕೆ ಡಿಸ್ಪ್ಯಾರಿಟಿ ನೆಕ್ಸ್ಟ್ ಟೈಮ್ ಮಾಡಿದ್ವು, ಬೇಕಾದಷ್ಟು ಮಾಡಿದ್ವು. ಯಾಕೆ ಚೀಫ್ ಮಿನಿಸ್ಟರ್ ನಮಗೇನು ಯಾವ ಪಾರ್ಟಿ ಹೊಸಬ್ರಲ್ಲ ಅವರು, ನಾವು ಒಂದೇ ಸಾರಿ MLAs ಆದವರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2ನೇ ಬಾರಿಗೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು, ಈ ವಿಚಾರದ ಬಗ್ಗೆ ಮಾಜಿ ಸಚಿವ NS ಶಿವಶಂಕರ ರೆಡ್ಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಮುಂದಿದ್ದು ವಿರೋಧ ಪಕ್ಷಗಳು ಅಭಿವೃದ್ಧಿ ಸಹಿಸಲಾರದೆ ಆರೋಪ ಮಾಡುತ್ತಿವೆ ಎಂದು ಅವರು ಹೇಳಿದರು. ಗೌರಿಬಿದನೂರು ನಗರದ ಪ್ರವಾಸ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ NH ಶಿವಶಂಕರ ರೆಡ್ಡಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾದ ನಂತರ ಮೊದಲ ಬಾರಿಗೆ ಗೌರಿಬಿದನೂರು ತಾಲೂಕಿಗೆ ಆಗಮಿಸಿದ್ದರು. ಅವರು ಬರುವುದಕ್ಕಿಂತ ಮೊದಲು HN ಪ್ರಾಧಿಕಾರದ ಅಧ್ಯಕ್ಷರಾಗಿ ತಮ್ಮನ್ನು ಆಯ್ಕೆ ಮಾಡಿದ್ದು, ವಿರೋಧ ಪಕ್ಷದವರಿಗೆ ಗ್ಯಾರಂಟಿಗಳ ವಿಚಾರದ ಬಗ್ಗೆ ಟೀಕೆ ಮಾಡದಂತೆ ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಆಧುನಿಕ ಮಾರುಕಟ್ಟೆ ನಿರ್ಮಾಣಕ್ಕೆ 200 ಕೋಟಿ ಯೋಜನೆಗೆ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ ಎಂದರು. ನಾವು ಕಾರ್ಯಕ್ರಮಕ್ಕೆ ಪ್ರತಿ ಪಂಚಾಯತಿಗೆ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ರೀತಿಯಲ್ಲಿ ಜನರು
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮ ಖಂಡಿತ ನನಗೆ ವಿಶ್ವಾಸ ಇದೆ, ಕನಿಷ್ಠ ಒಂದು 50,000 ಜನ ಕೂಡ ಇಡೀ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮಕ್ಕೆ ಜನ ಬರ್ತಾರೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಮತ್ತೊಮ್ಮೆ ಸರ್ಕಾರದ ಶಕ್ತಿ ಪ್ರದರ್ಶನ ಆಗುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2ನೇ ಬಾರಿಗೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು, ಗೌರಿಬಿದನೂರು ತಾಲೂಕಿನಿಂದ ಪ್ರತಿ ಪಂಚಾಯಿತಿಗೂ ಬಸ್ ವ್ಯವಸ್ಥೆ ಮಾಡಲಿದ್ದಾರೆ. ಕಾರ್ಯಕ್ರಮ ವೀಕ್ಷಣೆ ಮಾಡಲು ಕಾರ್ಯಕರ್ತರು ಭಾಗವಹಿಸಬೇಕೆಂದು ತಿಳಿಸಿದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ನಾನು ಯಾವುದೇ ಕ್ರಾಂತಿ ಬಗ್ಗೆ, ಹಗಲು ಕನಸು ಬಗ್ಗೆ ಹೇಳಿಲ್ಲ. ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದೇನೆ. ಯಾವುದೇ ಪಕ್ಷ, ಯಾವುದೇ ನಾಯಕರು ಏನು ತೀರ್ಮಾನ ಮಾಡುತ್ತಾರೋ ಎಂದು ನಾವು ಯಾರ ಊಹೆ ಮಾಡಕ್ಕಾಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ನಮ್ಮ ಪಕ್ಷದ ನಾಯಕರು ಮೈ ಮರೆಯದೆ ಕೆಲಸ ಮಾಡುವಂತೆ ಕರೆ ನೀಡಿದ್ದೇನೆ. ಏನ್ ಬೇಕಾದರೂ ಆಗಬಹುದು ಅಂತ ಹೇಳುತ್ತನೇ ಹೊರತು ಸರ್ಕಾರ 6 ತಿಂಗಳಲ್ಲಿ ಬೀಳುತ್ತೆ ಅಂತ ನಾನು ಹೇಳಿಲ್ಲ. ನಾನು ಊಹೆಯಲ್ಲೂ ಇಲ್ಲ, ಹಾಗಂತ ಭ್ರಮೆಯೂ ಇಲ್ಲ. ಮುಖ್ಯಮಂತ್ರಿ ಅವಕಾಶ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ. ಈಗ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ನೋಡ್ತಿದ್ರೆ, ನಿನ್ನೆ ನಡೆದ 25ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೇನೆ ಅಂದರು. ಈಗಿನ ಸರ್ಕಾರ 136 ಸ್ಥಾನ ಗೆದ್ದರೂ ಗ್ಯಾರಂಟಿ ಘೋಷಣೆ ಮಾಡಿ ಅದನ್ನು ಬಿಟ್ಟು ಮುಂದೆ ಹೋಗಿಲ್ಲ. ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕ್ತಿದ್ದಾರಾ? ಯಾವ ಪರಿಸ್ಥಿತಿ ರಾಜ್ಯದ ಜನ ಎದುರಿಸ್ತಿದ್ದಾರೆ? ಮೆಕ್ಕೆಜೋಳ ಬೆಳೆದ ರೈತರ ಪರಿಸ್ಥಿತಿ ಏನು? ಕೋಲಾರದ ರೈತರ ಜೀವನ ಸುಧಾರಿಸಿದ್ಯಾ? ತೆರಿಗೆ ಅನ್ನೋದು ಹಲವಾರು ರೀತಿಯ ದಾಖಲೆ ಪ್ರಕಾರ ಮಾಡಿದ್ದಾರೆ. 7.5 ಲಕ್ಷ ಕೋಟಿಯಲ್ಲಿ 5.5 ಕೋಟಿ ಸಾಲ ಇವರೇ ಮಾಡಿದ್ದು. ಇವರು ಸಿಎಂ ಆದಾಗ ಆರ್ಥಿಕ ತಜ್ಞರಾಗಿ ಇಷ್ಟೊಂದು ಸಾಲ ಮಾಡಿದ್ದು. ಇವ್ರ ಸಾಧನೆ ಏನು? ಜಾತಿ ಗಣತಿ ಕೂಡ ಅಷ್ಟಕ್ಕಷ್ಟೇ ಅಂದರು. 2.5 ವರ್ಷ ಇವರೇನು ಮಾಡಿದ್ದು? 2 ತಿಂಗಳಾಯಿತು ಜಾತಿ ಗಣತಿ ವಿಚಾರ ಬಂದು, ಸದ್ದು ಗದ್ದಲ ಇಲ್ಲ. ಹೇಳೋದಕ್ಕೆ ಹೋದರೆ ಜಾಸ್ತಿ ವಿಚಾರನೇ ಇದೆ, ಆದರೆ ನಾನು ಹೇಳಲ್ಲ. ಒಕ್ಕಲಿಗ ಶಾಸಕರ ದೆಹಲಿ ಪೆರೇಡ್ ವಿಚಾರ, ಅವ್ರು ಯಾವ ವಿಚಾರಕ್ಕೆ ಹೋಗಿದ್ರು ನನಗೆ ಗೊತ್ತಿಲ್ಲ. ಇಲ್ಲಿ ಪ್ರಾಧಾನ್ಯತೆ ಒಕ್ಕಲಿಗ ಮುಖ್ಯವಲ್ಲ. ಇಲ್ಲಿ ಸರ್ಕಾರ ನಡೆಸ್ತಿರೋದು 7 ಕೋಟಿ ಜನರ ಪರವಾಗಿ. ಮೈತ್ರಿ ಎಲ್ಲ ಚುನಾವಣೆಗಳಲ್ಲೂ ಸಾಧ್ಯ ಇಲ್ಲ, ಕೆಲವು ಸ್ಥಳೀಯ ಚುನಾವಣೆಗಳಲ್ಲಿ ಸಾಧ್ಯ ಇಲ್ಲ. ವಿಧಾನಸಭೆ, ಲೋಕಸಭೆ ಚುನಾವಣೆ ಬಂದಾಗ ಮಾತ್ರ ಮೈತ್ರಿ ಧರ್ಮ ಇರುತ್ತೆ ಅಂದರು. ರಾಜ್ಯ ರಾಜಕಾರಣಕ್ಕೆ ಜನ ಬಯಸಿದಾಗ ಜನ ಕರೆದುಕೊಂಡು ಬರ್ತಾರೆ. ಬಿಹಾರ ಚುನಾವಣೆ ನಡೆದಿರೋದು ಬೇರೆ ರೀತಿಯಲ್ಲಿ. ನಿತೀಶ್ ಕುಮಾರ್ 20 ವರ್ಷಗಳಿಂದ ಜನಸಂಪರ್ಕದಲ್ಲಿದ್ದಾರೆ. ಅಲ್ಲಿಯ ಚುನಾವಣೆಯ ಪ್ಯಾಟರ್ನ್ ಬೇರೆ, ರಾಜ್ಯದ ಪ್ಯಾಟರ್ನ್ ಬೇರೆ. ಕಾಂಗ್ರೆಸ್ ಪಕ್ಷ ಸಿಎಂ ಸ್ಥಾನದ ಪೈಪೋಟಿ ನಡೀತಿದೆ. ಅದು ಬಿಟ್ಟರೆ ರಾಜ್ಯದಲ್ಲಿ ಸಿಎಂ ಆಗಿ ಎಷ್ಟು ಲೂಟಿ ಮಾಡಬೇಕು ಅನ್ನೋದನ್ನು ಕಾಂಗ್ರೆಸ್ ಲೆಕ್ಕಾಚಾರ ಮಾಡ್ತಿದೆ. ಎತ್ತಿನಹೊಳೆ ಯೋಜನೆ ಆರಂಭವಾಗಿ 10 ವರ್ಷಗಳೇ ಆಯಿತು, ಆದರೂ ನೀರು ಬಂದಿಲ್ಲ. ಇದರಲ್ಲಿ ನಾನು ಬೋಳಿಸ್ಕೊಳ್ಳೋದು ಇಲ್ಲ, ಅವ್ರು ಬೋಳಿಸೋದು ಇಲ್ಲ. 2 ವರ್ಷ ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ. 2013ರಲ್ಲಿ ಇಲ್ಲಿ ಮದುವೆಗೆ ಬಂದ ವೇಳೆ ನಾನು ಹೇಳಿದ್ದಾಗಲೂ 2013ರಲ್ಲಿ ಇಲ್ಲಿ ಮದುವೆಗೆ ಬಂದ ವೇಳೆ ನಾನು ಹೇಳಿದ್ದು ಈಗಲೂ ಅದನ್ನೇ ಹೇಳ್ತೇನೆ ಅಂತ ಕುಮಾರಸ್ವಾಮಿ ವ್ಯಂಗ್ಯ ಆಡಿದ್ದಾರೆ. ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ 2.5 ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ. ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ, ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ಅದರಿಂದ ಸರ್ಕಾರ ಅಶ್ರಂಭ ಹೋಗುತ್ತೆ ಅಂತ ನಾನು ಪತ್ನಿಯ ಶೀಲ ಶಂಕಿಸಿ ಪತ್ನಿಯನ್ನು ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ತಾಲೂಕಿನ ಜನ್ನಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಪತ್ನಿಯ ಶೀಲ ಶಂಕಿಸಿ ಪತಿಯೇ ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಕೋಲಾರ ತಾಲೂಕು ಜನ್ನಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದ್ದು, 28 ವರ್ಷದ ಕಾವ್ಯ ಪತಿಯಿಂದಲೇ ಕೊಲೆಯಾದ ಪತ್ನಿಯಾಗಿದ್ದಾಳೆ. ಪತಿ ಶಿವರಾಜ್ ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿರುವ ಆರೋಪಿಯಾಗಿದ್ದು, 8 ವರ್ಷಗಳ ಹಿಂದೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಮೂಲದ ಕಾವ್ಯಾಳನ್ನ ಶಿವರಾಜ್ ಮದುವೆಯಾಗಿದ್ದ. ಇವರ ದಾಂಪತ್ಯ ಜೀವನದ ಕುರುಹಾಗಿ 6 ವರ್ಷದ ಒಂದು ಹೆಣ್ಮಗು ಇದೆ. ಆದರೆ ಪತ್ನಿಯ ಶೀಲದ ಮೇಲೆ ಶಂಕೆ ವ್ಯಕ್ತಪಡಿಸಿರುವ ಪತಿ ಶಿವರಾಜ್ ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿ
ಪತ್ನಿ ಪ್ರಜ್ಞೆ ತಪ್ಪಿದ್ದಾಳೆ ಅಂತ ನಾಟಕವಾಡಿದ್ದಾನೆ. ನಂತರ ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿರುವುದಾಗಿ ತಿಳಿದು ಬಂದಿದ್ದು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಮಠ ಮಧ್ಯಾಹ್ನವೇ ನಡೆಯಿತು ಕಳವು. ಅಂಗಡಿಗೆ ನುಗ್ಗಿ 10,000 ಎಗರಿಸಿದ ಕಿರಾತಕ ಕಳ್ಳ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಕಳ್ಳನ ಕರಾಮತ್ತು. ಚಿಕ್ಕಬಳ್ಳಾಪುರದಲ್ಲಿ ಸತ್ಯ ಸಾಯಿಬಾಬಾ ಅವರ ಜನ್ಮ ಶತಮಾನೋತ್ಸವ. ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಭಕ್ತರು. ಸೇವೆಯ ಮೂಲಕ ಅಜರಾಮರವಾದ ಸತ್ಯ ಸಾಯಿಬಾಬಾ ಎಂದ ನವೀನ್ ಕಿರಣ್. ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ ರೈತ. ವಧುವರರಿಗಿಂತ ಎತ್ತುಗಳೇ ಮದುವೆಯಲ್ಲಿ ಆಕರ್ಷಣೆ. ಹಳ್ಳಿಕಾರ್ ಜೋಡಿಗೆ ಫಿದಾ ಆದ ಮದುವೆಗೆ ಬಂದ ಜನ. ಪ್ರತಿನಿತ್ಯವೂ ಹೀಗೆ ನೋಡ್ತಾ ಇರಿ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್.